ಥೂ ಏನಕ್ಕೆ ಬೈತಾ ಇದ್ದೀನಿ, ಯಾರಿಗೆ ಬೈತೀನಿ ಅಂತ ಆಮೇಲೆ ಗೊತ್ತಾಗುತ್ತೆ. ಅಲ್ಲ, 2 ಸ್ಟೇಟ್ಮೆಂಟ್ ನಾನು ಇವಾಗ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ರಜತ್ ಪತ್ತದಾರ್ ಕೊಟ್ಟಿರೋದು, ವಿರಾಟ್ ಕೊಹ್ಲಿ ಕೊಟ್ಟಿರೋದು. ನೋಡಿ, ದಿಸ್ ಇಯರ್ ವಿ ಹ್ಯಾವ್ ದ ಫೈನಲ್ ಅಟ್ ಚಿನ್ನಸ್ವಾಮಿ, ಸೊ ವಿ ಹ್ಯಾವ್ ಟು ವಿನ್ ಆಲ್ ಹೋಮ್ ಮ್ಯಾಚಸ್ ಅಂತ ರಜತ್ ಪತ್ತದಾರ್ ಟೂರ್ನಮೆಂಟ್ ಸ್ಟಾರ್ಟ್ ಆದಮೇಲೆ ಹೇಳ್ತಾರೆ. ವಿರಾಟ್ ಕೊಹ್ಲಿ ಇಟ್ಸ್ ಬೀನ್ ಬ್ರಿಲಿಯಂಟ್ ಟು ಪ್ಲೇ ಅಟ್ ಹೋಮ್ ಆ್ಯಂಡ್ ವಿನ್ 4 ಗೇಮ್ಸ್, ಅಂದರೆ 4 ಗೇಮ್ನ ಗೆದ್ದಾದ್ಮೇಲೆ ಅವ್ರು ಹೇಳಿರೋಂಥದ್ದು. ಹೋಪ್ಫುಲಿ ವಿಲ್ ಬಿ ಬ್ಯಾಕ್, ಕಮ್ ಬ್ಯಾಕ್ ಆ್ಯಂಡ್ ಪ್ಲೇ ಹಿಯರ್ ಅಗೇನ್ ಲೆಟ್ ದಿಸ್ ಸೀಸನ್ ಅಂತ ಹೇಳಿದ್ರು. ಅಂದರೆ ಪ್ಲೇ ಆಫ್ಸು ಇಲ್ಲೇ ಆಗುತ್ತೆ, ಇಲ್ಲಿ ಸಖತ್ತಾಗಿರುತ್ತೆ, ಫೈನಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. 2 ಮ್ಯಾಚು ಪ್ಲೇ ಆಫ್ಸು ಆಗುತ್ತೆ ಅಂತ ಭರವಸೆನ BCCI ಅವರು KCAಗೆ ಮುಂಚೆನೇ ಕೊಟ್ಟಿದ್ರು. ಇನಾಗರಲ್ ಮ್ಯಾಚು ಇಲ್ಲೇ ಆಗುತ್ತೆ, ಜೊತೆಗೆ 2 ಪ್ಲೇ ಆಫ್ಸ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗುತ್ತೆ ಅಂತ ಭರವಸೆ ಬಂದಿತ್ತು. BCCI ಇವಾಗ ಡಿಕ್ಲೈನ್ ಮಾಡಿದೆಯಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ಲೇ ಆಫ್ಸ್ನ ಹೋಸ್ಟ್ ಮಾಡೋದಕ್ಕೆ. ಪ್ಲೇ ಆಫ್ಸ್ ನಡೀತಾ ಇಲ್ಲ ಇಲ್ಲಿ ಇವಾಗ. ಪ್ಲೇ ಆಫ್ಸ್ನ ವೆನ್ಯೂಸ್ ನಾನು ಹೇಳಿದ್ದೆ ನಿಮಗೆ 1-2 ದಿನದಲ್ಲಿ ಈಚೆ ಬರುತ್ತೆ ಅಂತ. ಇವಾಗ ಈಚೆ ಕಡೆ ಬಂದಿದೆ. ಕ್ವಾಲಿಫೈರ್ 1, ಕ್ವಾಲಿಫೈ 2 ಆ್ಯಂಡ್ ಫೈನಲ್ಸ್ ಅಟ್ ಅಹಮದಾಬಾದ್. ತಗೊಂಡೋಗ್ಬಿಟ್ಟು ಮತ್ತೆ ಊಟ ಇಟ್ಬಿಟ್ಟಿದ್ರೆ ಅಹಮದಾಬಾದಿಗೆ. ಏನೆಲ್ಲ ಸುತ್ಕೊಂಡು ಅಲ್ಲಿಗೆ ಹೋಗ್ಬೇಕಾ? ಏನಲ್ಲಿ ವೆನ್ಯೂಗಳೇ ಇಲ್ವಾ ಅಲ್ಲಿ? ಹೌದು, ಬಿಗ್ಗೆಸ್ಟ್ ಸ್ಟೇಡಿಯಂ ಗೊತ್ತು, 1 ಲಕ್ಷಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರುವಂಥ ಸ್ಟೇಡಿಯಮ್ಮು, ಇಡೀ ವಿಶ್ವದಲ್ಲೇ ಬಿಗ್ಗೆಸ್ಟ್ ಸ್ಟೇಡಿಯಂ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು. ಏನು ಎಲ್ಲ ಸಲ ತಗೊಂಡೋಗಿ ಅಲ್ಲೇ ಇಡಬೇಕು ಅಂತ ಆಯ್ತಾ? ರೂಲ್ ಆಯ್ತಾ ಮಗ? ಇದು ಒಂಥರ ಮೊನೋಪಲಿ ಆದಂಗೆ ಆಗುತ್ತೆ ಗುರು. IPLನ ಪ್ಲೇ ಆಫ್ಸ್ ಅಂತ ಬಂದಾಗ, ಅಂದರೆ ಫೈನಲ್ ಅಂತ ಬಂದಾಗ ಯಾವಾಗಲೂ ಅಹಮದಾಬಾದ್. ಮುಂಚೆ ಹಿಂಗಿರಲಿಲ್ಲ ಗುರು. ಎಲ್ಲ ವೆನ್ಯೂಗಳಲ್ಲೂ ಆಡಿಸ್ತಾ ಇದ್ರು. ಫೈನಲ್ KKR ಅವರ ಹೋಮ್ ವೆನ್ಯೂ ಹಿಡನ್ ಗಾರ್ಡನ್ಸ್ ಹೋಸ್ಟ್ ಮಾಡೋದು, ಚೇಪಕ್ ಹೋಸ್ಟ್ ಮಾಡೋದು, ಚಿನ್ನಸ್ವಾಮಿನೂ ಕೂಡ 1-2 ಸಲ ಹೋಸ್ಟ್ ಮಾಡಿದೆ. 2026 ಲಾಸ್ಟ್ ಪ್ಲೇ ಆಫ್ಸ್ ಆಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಅಲ್ಲ, ಇನ್ನೂ ಒಂದು ನಂಗೆ ಏನು ಅರ್ಥ ಆಗ್ತಿಲ್ಲ ಅಂತಂದರೆ, ಡಿಫೆಂಡಿಂಗ್ ಚಾಂಪಿಯನ್ಸ್ ಪಂಜಾಬ್ ಕಿಂಗ್ಸ್ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ನನಗೆ. ಹೌದು, ಫೈನಲ್ಸ್ನ ತೊಗೊಂಡಾಗಲ್ಲಿ ಹಾಕಿರ್ಬೋದು, ಬಿಡುಗರು ದೊಡ್ಡ ಸ್ಟೇಡಿಯಂ ಅಂತ ಅನ್ಬೋದು, ಬಟ್ ಭರವಸೆ ಕೊಟ್ಟಿರೋದು ಚಿನ್ನಸ್ವಾಮಿಲೇ ಫೈನಲ್ ಆಗುತ್ತೆ ಅಂತ. ಇವಾಗ ಕಿತ್ಕೊಂಡೋಗ್ಬಿಟ್ಟು ಆಚೆ ಹಾಕಿದ್ದಾರೆ. ಬಟ್ ಅಟ್ಲೀಸ್ಟ್ ಎಲಿಮಿನೇಟ್ರು ಕ್ವಾಲಿಫೈರ್ 1, ಕ್ವಾಲಿಫೈ 2 ಇದರಲ್ಲಿ ಯಾವ್ದಾದ್ರು 1 ಗೇಮು ಅಥವಾ 2 ಗೇಮು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸ್ಬೋದಾಗಿತ್ತಲ್ಲ. ಪ್ಲೇ ಆಫ್ಸ್ ಆಡಿ ಜಮಾನ ಆಗೋಗ್ಬಿಟ್ಟೈತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಪಂಜಾಬ್ ಕಿಂಗ್ಸ್ನ ಹೋಮ್ ವೆನ್ಯೂ 2 ಇಟ್ಟರ್ಗುರು. ಅಲ್ಲ ನೋಡಿ, ಪಂಜಾಬ್ ಕಿಂಗ್ಸ್ ಅವರು ಹೋಸ್ಟ್ ಮಾಡ್ತಾ ಇರೋದು ಈ ಸಲ, ಅದು ಇದರಲ್ಲಿ ಧರ್ಮಶಾಲಾ ಆ ಸ್ಟೇಡಿಯಮ್ಮು ಕೂಡ ಇವರೇ ಹೋಸ್ಟ್ ಮಾಡ್ತಿರೋದು, ಅವರೇ ಹೋಸ್ಟ್ ಆಗಿರೋದು. RCB ಅಗೇನ್ಸ್ಟ್ ಮ್ಯಾಚ್ ಇದೆ ಅವ್ರಲ್ಲಿ. ಜೊತೆಗೆ ಮುಲಾನ್ಪುರ್ನ ಸ್ಟೇಡಿಯಮ್ಮು. ಸೊ 2 ವೆನ್ಯೂಲಿ ಅವರು ಹೋಸ್ಟ್ ಆಗಿದ್ದಾರೆ. ಸೊ 2 ವೆನ್ಯೂನು ಕೂಡ ಇದೆ ಅಲ್ಲಿ. ನ್ಯೂ ಚಾಂದಿಗರ್ 2 ವೆನ್ಯೂನು ಕೂಡ ಪ್ಲೇ ಆಫ್ಸಲ್ಲಿದೆ. ಇವ್ರು ಆಡ್ತಿರೋದು ಕ್ವಾಲಿಫೈರ್ 1 ಬಂದ್ಬಿಟ್ಟು ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಕ್ವಾಲಿಫೈರ್ 1 ಆಡ್ತಿದ್ದಾರೆ HPCS ಸ್ಟೇಡಿಯಮಲ್ಲಿ, ಧರ್ಮಶಾಲಾದಲ್ಲಿ ಆಡ್ತಾ ಇದ್ದಾರೆ. ಅದು ಪಂಜಾಬ್ ಕಿಂಗ್ಸ್ ಅವರ ಹೋಮ್ ವೆನ್ಯೂ ಈ ಸೀಸನ್ಗೆ, ಅಂದರೆ 2 ವೆನ್ಯೂಲಿ ಆಡ್ತಾ ಇದ್ದಾರೆ ಇವರು. ಆಮೇಲೆ ಮುಲಾನ್ಪುರ್ ನ್ಯೂ ಚಾಂದಿಗರ್ನ ವೆನ್ಯೂ ಏನಿದೆ, ಸೊ ಈ ವೆನ್ಯೂಲಿ 2 ಮ್ಯಾಚ್ ಹೋಸ್ಟ್ ಆಗ್ತಿದೆ. ಎಲಿಮಿನೇಟರ್ ಜೊತೆಗೆ ಕ್ವಾಲಿಫೈರ್ 2, ಕ್ವಾಲಿಫೈರ್ 1 ಆಡ್ತಾ ಇದ್ದಾರೆ. ಅದು ಧರ್ಮಶಾಲಾ ಸ್ಟೇಡಿಯಮಲ್ಲಿ. ಹೌದು, ಧರ್ಮಶಾಲಾ ಸ್ಟೇಡಿಯಂ ಸಖತ್ತಾಗಿರುವಂಥ ಸ್ಟೇಡಿಯಂ, ನೋಡೋದಕ್ಕೆ ಒಂಥರ ವೈಪ್ ಕೊಡುವಂಥ ಸ್ಟೇಡಿಯಮ್ಮೇ. ಬಟ್ ಆದ್ರೂ ಕೂಡ ಪಂಜಾಬ್ ಕಿಂಗ್ಸ್ನ 2 ವೆನ್ಯೂನು ಕೂಡ ಇವರು ಒಂಥರ ಪ್ಲೇ ಆಫ್ಸ್ಗೆ ಇಡೋಂಥದ್ದು ಸಿಕ್ಕಾಪಟ್ಟೆ ತಪ್ಪು. ಆ್ಯಂಡ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಏನು ಅಲ್ಲ ಇವರು. ಸೊ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್, ಇವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಆ್ಯಂಡ್ ನರೇಂದ್ರ ಮೋದಿ ಸ್ಟೇಡಿಯಂನ ಇವರು ಫೈನಲ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ರೀಸನ್ ಏನು ಅಂತ ನಾನು ಥೂ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಉಗಿದೆ ಅಂತಂದರೆ, ನಮ್ಮ ಪೊಲಿಟಿಷಿಯನ್ಸ್ಗೆ, ನಮ್ಮ MLAಗಳವ್ರ ಕಿತ್ತೋದ ನನ್ನ ಮಕ್ಕಳುಗಳು. ಇಲ್ಲಿ ಪಂಜಾಬ್ ಕಿಂಗ್ಸಿಗೆ ಏನಕ್ಕೆ ಸ್ವಲ್ಪ ಫೇವ್ರೇಟ್ಸ್ ಆಗಿ ತೋರಿಸಿದ್ದಾರೆ ಅಂತಂದರೆ, ಇಲ್ಲಿ ತೊಗೊಂಡಿದ್ದಾರೆ ಅವರ ವೆನ್ಯೂಗಳನ್ನ ಅಂತಂದರೆ RCBನ ಬಿಟ್ಬಿಟ್ಟಿದ್ದಾರೆ. RCBನ ಸಿಂಪಲ್ಲಾಗಿ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ MLAಗಳು ಕಿತ್ತಾಡ್ತಾ ಇದ್ದಾರೆ ಟಿಕೆಟ್ಸ್ಗಳಿಗೋಸ್ಕರ. 4 ಟಿಕೆಟ್ ಬೇಕು, 5 ಟಿಕೆಟ್ ಬೇಕು, 10 ಟಿಕೆಟ್ ಬೇಕು, 20 ಟಿಕೆಟ್ ಬೇಕು, ಒಬ್ಬನಿಗೆ ಬೇಕು ಸ್ಟೇಡಿಯಮ್ಮೇ ಬೇಕು, ನನ್ನವ್ರಿಗೆ ಬೇಕು ಸ್ಟೇಡಿಯಮ್ಮು ಅಂತ ಕಿತ್ತಾಡ್ಕೊಂಡು ಸಾಯ್ತಾವ್ರಲ್ಲಿ. ಪ್ಲೇ ಆಫ್ಸ್ನ ಟಿಕೆಟ್ಸ್ ನಮಗೆ ಬೇಕು ಅಂತ. ನೆನ್ನೆನೇ ಅಪ್ಡೇಟ್ ಬಂದಿತ್ತು, KCA ಅವರು ಅಪ್ಡೇಟ್ ಕೊಡಬೇಕಾಗಿದೆ MLAಗಳ ವಿಚಾರದ ಬಗ್ಗೆ. ಅವ್ರಿಗೆಲ್ಲ ಏನು ಟಿಕೆಟ್ಸ್ಗಳನ್ನ, ಅಂದರೆ ಒಂದೊಂದು ಟಿಕೆಟ್ಸ್ನ ಕೊಡ್ಬೋದು ಅಂತ ಅನ್ಕೊಳ್ಳಿ, ಬಟ್ ಅವ್ರಿಗೆ 4 ಟಿಕೆಟು 5 ಟಿಕೆಟು ಕೊಡಬೇಕು ಅಂತಂದರೆ ಅವ್ರವ್ರನ್ನೇ ಒಂದು 2-3 ಸಾವಿರ ಜನ ಆಗೋಗ್ಬಿಡ್ತಾರಲ್ಲಿ, ಅದಕ್ಕಿಂತ ಜಾಸ್ತಿನೇ ಆಗೋಗ್ಬಿಡ್ತಾರೆ. ಸೊ ಇದು ಅಫಿಷಿಯಲಾಗಿ ಎಷ್ಟು, ಅನ್ಅಫಿಷಿಯಲಾಗಿನ ಎಷ್ಟೆಷ್ಟು ಹೋಗ್ತಾವೋ. ಸೊ ನಿಮ್ಮ ಸ್ಟೇಡಿಯಮಲ್ಲಿ ಟಿಕೆಟ್ಸ್ನ ಗೊಂದಲ ಸಿಕ್ಕಾಪಟ್ಟೆ ವಿಪರೀತವಾಗಿದೆ. ಆದ್ದರಿಂದ ನಾವು ನ್ಯೂ ಚಾಂದಿಗರಲ್ಲಿ ಮ್ಯಾಚ್ನ ಆಡ್ಸೋದಕ್ಕೆ ಇಷ್ಟಪಡ್ತೀವಿ, ಧರ್ಮಶಾಲಾದಲ್ಲಿ ಆಡ್ಸೋದಕ್ಕೆ ಇಷ್ಟಪಡ್ತೀವಿ ಅಂತ ಪಂಜಾಬ್ ಕಿಂಗ್ಸ್ನ ಕನ್ಸಿಡರ್ ಮಾಡಿದ್ದಾರೆ. ಯಾಕಂದರೆ ಅವರು ಕೂಡ ಫೈನಲಿಸ್ಟು ಲಾಸ್ಟ್ ಸೀಸನು. ಸೊ ಇವ್ರನ್ನ ಬಿಟ್ಬಿಟ್ಟು ಅವ್ರನ್ನ ಕನ್ಸಿಡರ್ ಮಾಡ್ಕೊಂಡು ನೋಡಿ, ಲಾಸ್ಟ್ ಸೀಸನ್ ಕೂಡ ನಡೆಸಿದ್ರು. ಮುಲಾನ್ಪುರಲ್ಲಿ 2 ಮ್ಯಾಚ್ನ ನಡೆಸಿದ್ರು. ಫಸ್ಟ್ 2 ಮ್ಯಾಚು ಎಲಿಮಿನೇಟರ್ ಮತ್ತು ಕ್ವಾಲಿಫೈರ್ 1 ಅಲ್ಲೇ ನಡೆದಿತ್ತು. ಮುಲಾನ್ಪುರಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀಸನ್ ನಡೀತಾ ಇದೆ ಅಲ್ಲಿ. ಸೊ ನಾವು ಕಳ್ಕೊಂಡಿದ್ವಿ. ನಾವು ಏನಕ್ಕೆ ಕಳ್ಕೊಂಡಿದ್ವಿ? BCCI ಅವ್ರು ಹೇಳಿದ ಪ್ರಕಾರ ನೋಡ್ತು ಅಂತಂದರೆ, ನಮ್ಮ ಡರ್ಟಿ ಪೊಲಿಟಿಷಿಯನ್ಸಿಂದ. ನಿಮ್ಮ ಪೊಲಿಟಿಷಿಯನ್ಸ್ಗಳಿಗೆ ಎಲ್ಲ ಟಿಕೆಟ್ಸ್ ಎಲ್ಲ ಕೊಡೋಕ್ಕಾಗಲ್ಲಪ್ಪ. ಇಲ್ಲಿ ನೀವು ಕಿತ್ತಾಡ್ಕೊಂಡ್ರು ಅಷ್ಟೇ, ಅಸೆಂಬ್ಲಿಲಿ ಅದ್ರ ಬಗ್ಗೆ ಕಿರ್ಚಾಡ್ಕೊಂಡ್ರು ಅಷ್ಟೇ, ನಾವು ಕೊಡೋಕ್ಕಾಗಲ್ಲ. ಕ್ಲಾರಿಟಿ ಕೊಟ್ಟರೆ ಮಾತ್ರ
ನಾವು ಅಲ್ಲಿ ಹೋಸ್ಟ್ ಮಾಡೋದಕ್ಕೆ ರೆಡಿ ಇದ್ವಿ ಅಂತ ಹೇಳಿದ್ರು ಇವ್ರು ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಕಾಣಿಸಿದೆ KSC ಅವರು. ಅದಕ್ಕೋಸ್ಕರ ಅವ್ರನ್ನ ಹೋಸ್ಟ್ ಆಗಿ ಡಿಕ್ಲೇರ್ ಮಾಡಿ ಇವ್ರಿಗೂ ತಲೆನೋವಾಗೋಗ್ಬಿಟ್ಟಿದೆ. ಈ ನನ್ನ ಮಕ್ಕಳು ಸುಮಾರದವರಲ್ಲ, ಇವರು KSCಗೂ ತಲೆನೋವಾಗೋಗ್ಬಿಟ್ಟಿದೆ. ಈ ಪೊಲಿಟಿಷಿಯನ್ಸ್ಗಳು ಸುಮಾರು ನನ್ನ ಮಕ್ಕಳಲ್ಲ ಕರ್ನಾಟಕದಲ್ಲಿರೋರು. ಈ ನನ್ನ ಮಕ್ಕಳು ಬಿಡಲ್ಲ, ಏನು ಮಾಡಿದ್ರು ಕೂಡ ಇಲ್ಲಿ ಟಿಕೆಟ್ ನಮ್ಗೆ ಬೇಕು ಅಂತ ಹೋಸ್ಟ್ ಮಾಡೋಕ್ಕೆ ಬಿಡಲ್ಲ ಅಂತ ನನ್ನ ಮಕ್ಕಳು ಇವರು. ಅದಕ್ಕೋಸ್ಕರ ಬಿಟ್ಕೊಂಡು ಕೊಟ್ಟಿದ್ದಾರೆ KSC ಅವರು ಕೂಡ. ಬಿಡುಗರು ಅಲ್ಲೇ ಹೋಸ್ಟ್ ಮಾಡ್ಕೋತ. ನಾವು ಹೆಂಗೆ ಅಂದ್ಕೊಂಡಿದ್ವಿ ಅಂತಂದರೆ RCBಗೆ 5 ಮ್ಯಾಚ್ ಹೋಸ್ಟ್ ಆಗ್ತಿದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇನ್ನು 2 ಮ್ಯಾಚು ಪ್ಲೇ ಆಫ್ಸಿಂದ ಬರುತ್ತೆ. ಟೋಟಲಾಗಿ 7 ಮ್ಯಾಚ್ ಹೋಸ್ಟ್ ಮಾಡುತ್ತೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ IPL ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಬಿಗ್ಗೆಸ್ಟ್ ಲಾಸ್ ಫಾರ್ KCA ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ. ಮಾಡಿರೋದೇ 5 ಮ್ಯಾಚ್ ಹೋಸ್ಟು, 7 ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿರುವಂಥ ಟೈಮಲ್ಲಿ 5 ಮ್ಯಾಚ್ ಆಗುತ್ತೆ ಅಂತ ಅಂದರೆ ಖಂಡಿತ ನಾವು ಎಲ್ಲರೂ ಅಂದ್ಕೊಂಡಿದ್ರು ಪ್ಲೇ ಆಫ್ಸ್ ಖಂಡಿತ ಇಲ್ಲೇ ಆಗುತ್ತೆ, 1 ಮ್ಯಾಚ್ ಅಟ್ಲೀಸ್ಟ್ ಆಗೇ ಆಗುತ್ತೆ, ಫೈನಲ್ ಅಟ್ಲೀಸ್ಟ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಇವಾಗ 2 ಕೂಡ ಆಗ್ತಾ ಇಲ್ಲ ಅಲ್ಲಿ. ನಿಮ್ಮ ಅನಿಸಿಕೆ ಏನಪ್ಪ? ಪೊಲಿಟಿಷಿಯನ್ಸ್ಗಳ ಕಿತ್ತಾಪತಿಯಿಂದ, MLAಗಳ ಕಾಂಟ್ರವರ್ಸಿಯಿಂದ, ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಆಗಿದೆಯಿಂದ ಈ ಮ್ಯಾಟ್ರು IPLವರೆಗೂ ಕೂಡ ಹೋಗಿ BCCIಯಲ್ಲೂ ಕೂಡ ಚರ್ಚೆ ಆಗಿ ಇಲ್ಲೆಲ್ಲ ಕಿತ್ತಾಡ್ಕೊಂಡು ಸಾಯ್ತಾವ್ರು ಟಿಕೆಟ್ಸ್ಗೋಸ್ಕರ ಅಂತ ಇಲ್ಲೆಲ್ಲ ಇದ್ರದ್ದು ನಡೀತಾ ಇದೆ. ಇಲ್ಲೆಲ್ಲ ಜನರುಗಳು ನಡೀತಾ ಇಲ್ಲ, ಇಲ್ಲೆಲ್ಲ ಬರೀ ಪೊಲಿಟಿಷಿಯನ್ಸ್ಗಳ ಆವಳಿ ನಡೀತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತ ಕಿತ್ತಾಕಿದಾರಲ್ಲ ಪ್ಲೇ ಆಫ್ಸಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಹಾನೆಸ್ಟಾಗಿ ಏನು ಅನಿಸ್ತಿದೆ ಅಂತ.